Welcome to Get Solutions. This is your Lokesh. So today we are going to discuss the remaining concept in applied research methodology. Okay, so there is a two or three concepts are there. This is a little concept only. So just we need to glance this concept. Okay, so first we are going to discuss the report writing. ಸೊ ಇದು ನೀವು ಸಾಫ್ಟ್ ಸ್ಕಿಲ್ಸ್ ಅಲ್ಲಿ ಕಲ್ತಿರೋ ಒಂದು ಟಾಪಿಕ್ ಅಂತ ಹೇಳ್ಬಿಟ್ಟು ಅನ್ಕೊಂತೀನಿ. So in BCom, you have studied the report writing and also the concept. So now we need to see the generally what is report writing andre ಏನು ಅಂತ ಹೇಳ್ಬಿಟ್ಟು. So here there is some concept, okay, rules and regulations. So for writing a letter there is some rules, right? So for presentation there is some rules. So we the studying is not a matter. So at least we need to present it properly. Okay, so when we report some information to our higher authority, it should be clear and concise, right? We are not going to report like reading the newspaper, like reading the concepts. Just we need to report perfectly. So here report writing is also suggested the same thing. That is, the report writing is the process of organizing the information. So first we need to organize the information. So after organizing the information, then we need to present the information very clearly in a concise manner. Okay, so they systematically. So there is a step-by-step informations, right? So we need to present the information very systematically and clearly, usually for a specific purpose and for the audience. So ಯಾವ ಆಡಿಯನ್ಸ್ಗೆ ಯಾವ ಇನ್ಫಾರ್ಮೇಶನ್ ನ ಯಾವ ರೀತಿನಲ್ಲಿ ನಾವು ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದು ಈ ರಿಪೋರ್ಟ್ ರೈಟಿಂಗ್ ನಮಗೆ ಕ್ಲಿಯರ್ ಕಟ್ ಆಗಿ ಹೇಳ್ಕೊಡುತ್ತೆ. ಅಂಡ್ ಇಟ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ಈ ಒಂದು ರಿಪೋರ್ಟ್ ರೈಟಿಂಗ್ ಎಲ್ಲಿ ಮೋಸ್ಟ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಎಜುಕೇಶನ್ ಅಂದ್ರೆ ಅಕಾಡೆಮಿಕ್ಸ್ ಅಲ್ಲಿ ಮತ್ತೆ ಬಿಸ್ನೆಸ್ ಅಲ್ಲೂ ಅಷ್ಟೇ. ಕೆಲವೊಂದು ಕಂಪನೀಸ್ ಪ್ರೊಫೈಲ್ಸ್ ನ ಹೇಳುವಾಗ ಅಥವಾ ಕಂಪನಿ ಪ್ರೆಸೆಂಟೇಷನ್ಸ್ ಪ್ರಾಜೆಕ್ಟ್ಸ್ ನ ಕ್ಯಾರಿ ಔಟ್ ಮಾಡುವಾಗ ಅಂಡ್ ಸೈಂಟಿಫಿಕ್ ಸೈನ್ಸ್ ನಲ್ಲಿ ಮತ್ತೆ ಟೆಕ್ನಿಕಲ್ ಫೀಲ್ಡ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ದಟ್ ಈಸ್ ಟು ಅನಲೈಸ್ ದ ಸಿಚುವೇಶನ್. ಯಾವ ಪರ್ಪಸ್ ಗೋಸ್ಕರ ಸೈನ್ಸ್ ನಲ್ಲಿ ಯೂಸ್ ಮಾಡ್ತಾರೆ, ಅಕಾಡೆಮಿಕ್ಸ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಅಂತ ಟು ಅನಲೈಸ್ ದ ಪರ್ಟಿಕ್ಯುಲರ್ ಸಿಚುವೇಶನ್ಸ್. ಒಂದು ಈವೆಂಟ್ ಬಗ್ಗೆ ಇವಾಗ ರಿಪೋರ್ಟ್ ಮಾಡ್ತೀವಲ್ಲ ನಾವು, ಸೊ ದರ್ ಇಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ರಿಪೋರ್ಟ್ ರೈಟಿಂಗ್, ರೈಟ್? ಸೊ ಸಿಚುವೇಶನ್ಸ್ ಬಗ್ಗೆ ಅನಾಲಿಸಿಸ್ ಮಾಡಿದಾಗ ಅಥವಾ ಫೈಂಡಿಂಗ್ಸ್ ನಾವು ಅನಾಲಿಸಿಸ್ ಮಾಡಿದಾಗ ಅಥವಾ ರೆಕಮೆಂಡೇಶನ್ಸ್ ಏನಾದ್ರು ಕೊಡಬೇಕು ಅಂತ ಹೇಳಿದ್ರೆ, ಸೊ ಈ ಒಂದು ಕಾನ್ಸೆಪ್ಟ್ಸ್ಗೆಲ್ಲ ಈ ರಿಪೋರ್ಟ್ ರೈಟಿಂಗ್ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಫೈನಲಿ ದ ರಿಪೋರ್ಟ್ ರೈಟಿಂಗ್ ಇಸ್ ಅ ಪ್ರೋಸೆಸ್ ಆಫ್ ಆರ್ಗನೈಸಿಂಗ್ and presenting the organized information very clearly and very systematically. So this will usually for a specific objectives and for the purpose and for the specific audience ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ಸೊ ಇಲ್ಲಿ ನಾವು ರಿಪೋರ್ಟ್ ರೈಟಿಂಗ್ ನ ಕಲ್ತ್ವಿ. ಓಕೆ, ನಾವು ವಿ ಹ್ಯಾವ್ ದ ವೇರಿಯಸ್ ಟೈಪ್ಸ್ ಆಫ್ ರಿಪೋರ್ಟ್ಸ್. ಸೊ ಇದರಲ್ಲಿ ಕೆಲವೊಂದು ಟೈಪ್ಸ್ ಆಫ್ ರಿಪೋರ್ಟ್ಸ್ ನಾವು ಕಲಿಬಹುದು. ಸೊ ದಿಸ್ ಇಸ್ ಜನರಲ್ ಕಾನ್ಸೆಪ್ಟ್. ಸೊ ದ ಟೈಪ್ಸ್ ಆಫ್ ರಿಪೋರ್ಟ್ಸ್ ಯಾವ್ದು ಅಂತ ಹೇಳಿದ್ರೆ, ಒಂದು ಫಾರ್ಮಲ್ ರಿಪೋರ್ಟ್ಸ್. ಜನರಲ್ ಆಗಿ ನಾವು ಫಾರ್ಮಲ್ ಆಗಿ ಯಾವಾಗ ನಾವು ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನ ಇದು ಹೇಳ್ಕೊಡುತ್ತೆ. ಸೊ ದೀಸ್ ಆರ್ ದ ಮೆಟಿಕ್ಯುಲಸ್ಲಿ ಸ್ಟ್ರಕ್ಚರ್ಡ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಬಿಕಾಸ್ ದೆರ್ ಈಸ್ ಅ ಸಮ್ ಸ್ಟ್ರಕ್ಚರ್. ನಾವು ಲೆಟರ್ ಬರೀಬೇಕಂದ್ರೆ ದೆರ್ ಈಸ್ ಅ ಸಮ್ ಸ್ಟ್ರಕ್ಚರ್. there is a formal, so you have the formal letters and informal letters, correct alva? So formal language and informal language. So ಈ ಫಾರ್ಮಲ್ ಫಂಕ್ಷನ್ ಅಂಡ್ ಇನ್ಫಾರ್ಮಲ್ ಫಂಕ್ಷನ್ಸ್ ಏನು ಅಂತ ಹೇಳಿದ್ರೆ, ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ನಡಿತೀವಿ ಅಥವಾ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ಈ ಫಂಕ್ಷನ್ಸ್ ನ ಅಥವಾ ಫಾರ್ಮಲ್ ರಿಪೋರ್ಟ್ಸ್ ನ ನಾವು ಬರಿತಾ ಬರ್ತೀವಿ. So it is a structured manner. So it is a structured report and a detailed report, and this will be used by the various professionals and in the professional tones ಅಲ್ಲಿ ಯೂಸ್ ಮಾಡ್ತಾರೆ. ಫಾರ್ಮಲ್ ಆಗಿ ಯೂಸ್ ಮಾಡ್ತಾರೆ, ಆಡಳಿತ ಅಡ್ಮಿನಿಸ್ಟ್ರೇಟಿವ್ ಆಗಿ ಯೂಸ್ ಮಾಡ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೋಸ್ಕರ. ನಾವು ಹೈಯರ್ ಅಥಾರಿಟೀಸ್ಗೆ ಅಥವಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಏನಾದ್ರು ಲೆಟರ್ಸ್ ನ ಬರೀತಿದೀವಿ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ನಾವು ಯಾವ ರೀತಿನಲ್ಲಿ ಮಾತಾಡ್ತೀವೋ ಆ ರೀತಿನಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಕರೆಕ್ಟ್ ಅಲ್ವಾ? ವಿ ನೀಡ್ ಟು ಯೂಸ್ ಸಮ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್, ರೈಟ್? ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಫಾರ್ಮಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಇದನ್ನ ಮ್ಯಾಕ್ಸಿಮಮ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅಕಾಡೆಮಿಕ್ಸ್ ಅಲ್ಲಿ ಮತ್ತೆ ಬಿಸ್ನೆಸ್ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇನ್ಫಾರ್ಮಲ್ ರಿಪೋರ್ಟ್ಸ್ ಅಂತ ಹೇಳ್ಬಿಟ್ಟು, ಸೊ ಇದು ಕಾನ್ಸೈಸ್ ಆಗಿರುತ್ತೆ, ಶಾರ್ಟರ್ ಆಗಿರುತ್ತೆ, ಇದು ಅಷ್ಟೊಂದು ಸ್ಟ್ರಕ್ಚರ್ಡ್ ಆಗಿ ಏನು ಇರೋದಿಲ್ಲ. ಸೊ ಮೋರ್ ನಾವು ಯಾವ ರೀತಿಯಲ್ಲಿ ಮಾತಾಡ್ತೀವೋ ಅಂದ್ರೆ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಫಾರ್ಮೆಟ್ ಯಾವ ರೀತಿನಲ್ಲಾದ್ರೂ ಬರಿಬಹುದಾಗತ್ತೆ. ಸೊ ನಾರ್ಮಲ್ ಲ್ಯಾಂಗ್ವೇಜಸ್ ನಾವು
ಯೂಸ್ ಮಾಡ್ತೀವಿ. ಓಕೆ, ಇನ್ಫಾರ್ಮಲ್ ರಿಪೋರ್ಟ್ಸ್. ಸೊ ಈ ಕತೆ ಕಾದಂಬರಿಗಳೆಲ್ಲ ಬರೀತಾ ಇರ್ತಾರೆ ಇನ್ಫಾರ್ಮಲ್ ಆಗಿ. ಓಕೆ, ಸೊ ನೆಕ್ಸ್ಟ್ ಬಂದು ಇನ್ಫಾರ್ಮೇಶನಲ್ ರಿಪೋರ್ಟ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಡಿಸೈನ್ ಟು ಪ್ರೆಸೆಂಟ್ ದ ಸಮ್ ಫ್ಯಾಕ್ಟ್ಸ್ ಅಂಡ್ ಇನ್ಫಾರ್ಮೇಶನ್ಸ್ ಅಂಡ್ ಡೇಟಾ ವಿತೌಟ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್. ಸೊ ಆ ಒಂದು ಡೇಟಾನ ಅನಾಲಿಸಿಸ್ ಅಥವಾ ಇಂಟರ್ಪ್ರಿಟೇಷನ್ ಮಾಡ್ದಿರಾನೆ ಸೊ ಇನ್ಫಾರ್ಮೇಶನ್ಸ್ ನ ಅದರಲ್ಲಿ ತುಂಬೋದು, ಅಂದ್ರೆ ಒಂದು ರಿಪೋರ್ಟ್ ಅಲ್ಲಿ ತುಂಬಿ ಪ್ರೆಸೆಂಟ್ ಮಾಡೋದು. ಫ್ಯಾಕ್ಟ್ಸ್, ಕಲೆಕ್ಟೆಡ್ ಡೇಟಾ ಆಗಿರಬಹುದು ಅಥವಾ ರಾ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನ ಆಗಿರ್ಬೋದು. ಇಯರ್ ಅಥಾರಿಟೀಸ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಕಲೆಕ್ಟೆಡ್ ಇನ್ಫಾರ್ಮೇಶನ್ ನ ಅದೇ ರೀತಿನಲ್ಲೇ ಪ್ರೆಸೆಂಟ್ ಮಾಡೋದು. ಓಕೆ, ಯಾವುದೇ ರೀತಿನಲ್ಲೂ ಅನಾಲಿಸಿಸ್ ಮತ್ತೆ ಇಂಟರ್ಪ್ರಿಟೇಷನ್ ಮಾಡ್ದಿರ. ಓಕೆ, ಸೊ ದಿಸ್ ಟೈಪ್ ಆಫ್ ರಿಪೋರ್ಟ್ಸ್ ನ ನಾವು ಇನ್ಫಾರ್ಮೇಶನಲ್ ರಿಪೋರ್ಟ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಯು ಸಿ ದ ಅನಾಲಿಟಿಕಲ್ ರಿಪೋರ್ಟ್ಸ್. ಏನಿದು ಅನಾಲಿಟಿಕಲ್ ರಿಪೋರ್ಟ್ಸ್? ಸೊ ಯಾವ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಟು ಅನಲೈಸ್ ದ ಪರ್ಟಿಕ್ಯುಲರ್ ಸಿಚುವೇಶನ್ ಆರ್ ಅಥವಾ ಪ್ರಾಬ್ಲಮ್ನ ಅಥವಾ ಪರ್ಟಿಕ್ಯುಲರ್ ಸಿಚುವೇಶನ್ ಅನಾಲಿಸಿಸ್ ಮಾಡೋದಕ್ಕೆ ಈ ಒಂದು ರಿಪೋರ್ಟ್ಸ್ ನ ನಾವು ಯೂಸ್ ಮಾಡ್ತೀವಿ. ಅಂಡ್ ದಿಸ್ ವಿಲ್ ಆಲ್ಸೋ ಹೆಲ್ಪ್ಫುಲ್ ಟು ಇಂಟರ್ಪ್ರಿಟ್ ದ ಡೇಟಾ ಅಂಡ್ ಪಾಸಿಬಲ್ ರೆಕಮೆಂಡೇಶನ್ಸ್ ನ ನಾವು ಕೊಡಬಹುದು. ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಈ ಒಂದು ರೆಕಮೆಂಡೇಶನ್ಸ್ ನ, ಸಜೆಷನ್ಸ್ ನ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಯಾವುದು ಹೇಗೆ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ನ ಅನಾಲಿಸಿಸ್ ಮಾಡಿ ಈ ಪ್ರಾಬ್ಲಮ್ ನ ಯಾವ ರೀತಿನಲ್ಲಿ ಸಾಲ್ವ್ ಮಾಡಬಹುದು ಅಂತ ಹೇಳ್ಬಿಟ್ಟು ಪಾಸಿಬಲ್ ರೆಕಮೆಂಡೇಶನ್ಸ್ ನ ಕೊಡೋದು ನಾವು. ಓಕೆ, ಸೊ ಬಿಸಿನೆಸ್ ಅಕಾಡೆಮಿಕ್ಸ್ ಅಲ್ಲಿ ಯಾವ್ದ್ರಲ್ಲಿ ಏನಾದ್ರೂ ಪರವಾಗಿಲ್ಲ. ನೆಕ್ಸ್ಟ್ ಬಂದು ರಿಸರ್ಚ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು. ಸೊ ರಿಸರ್ಚ್ ರಿಪೋರ್ಟ್ ಅಂತ ಹೇಳಿದ್ರೆ ದಟ್ ಈಸ್ ಅಬ್ಸ್ಟ್ರಾಕ್ಟ್ಸ್ ಅಂತ ಹೇಳ್ಬಿಟ್ಟು ಹೇಳಬಹುದು ಅಥವಾ ಆರ್ಟಿಕಲ್ಸ್ ಅಂತ ಹೇಳ್ಬಿಟ್ಟು ಹೇಳಬಹುದು. ವಿ ನೀಡ್ ಟು ಪ್ರೆಸೆಂಟ್ ದ ರಿಸಲ್ಟ್ ಆಫ್ ದ ಒರಿಜಿನಲ್ ರಿಸರ್ಚ್ ಆರ್ ಇನ್ವೆಸ್ಟಿಗೇಷನ್. PhD ಥೀಸಿಸ್ ಆಗಿರಬಹುದು ಅಥವಾ ಆರ್ಟಿಕಲ್ಸ್, ಪೇಪರ್ ಪ್ರೆಸೆಂಟೇಷನ್ಸ್ ಮಾಡ್ತಾರಲ್ವಾ. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ರಿಸರ್ಚ್ ರಿಪೋರ್ಟ್. ದರ್ ಇಸ್ ಅ ಸ್ಟ್ರಕ್ಚರ್ಡ್ ಮ್ಯಾನರ್, ದರ್ ಇಸ್ ಎ ಮ್ಯಾಕ್ಸಿಮಮ್, ದರ್ ಇಸ್ ಅ ಸ್ಟೆಪ್ ಬೈ ಸ್ಟೆಪ್ ಸ್ಟ್ರಕ್ಚರ್ ಇನ್ ಕೇಸ್ ಆಫ್ ರಿಸರ್ಚ್ ರಿಪೋರ್ಟ್. ಇದಾದ್ಮೇಲೆ ಇದನ್ನೇ ಬರಿಬೇಕು ಅಂತ ಹೇಳಿ. ಓಕೆ, ಸೊ ಆ ತರ ಒಂದು ರಿಪೋರ್ಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ರಿಸರ್ಚ್ ರಿಪೋರ್ಟ್ ಅಂತ ಹೇಳ್ಕೊಂಡು ನಾವು ಹೇಳ್ತೀವಿ. ಅಂಡ್ ಬಿಸ್ನೆಸ್ ರಿಪೋರ್ಟ್ಸ್, ದಿಸ್ ಇನ್ಕ್ಲೂಡ್ಸ್ ದ ಬಿಸ್ನೆಸ್ ಇನ್ಫಾರ್ಮೇಶನ್ಸ್. ಸೊ ದಿಸ್ ವಿಲ್ ಹೆಲ್ಪ್ಫುಲ್ ಟು ಅನಲೈಸ್ ದ ಬಿಸ್ನೆಸ್ ಆಪರೇಷನ್ಸ್, ಯಾವ ರೀತಿಯಲ್ಲಿ ಆಪರೇಷನ್ಸ್ ನಡೆಯುತ್ತೆ ಅಂಡ್ ವಾಟ್ ಆರ್ ದ ವೇರಿಯಸ್ ಇಶ್ಯೂಸ್ ಅಂತ ಹೇಳ್ಬಿಟ್ಟು ಐಡೆಂಟಿಫಿಕೇಶನ್ ಮಾಡಿ ಆ ಒಂದು ಇಶ್ಯೂಸ್ ಏನಾದ್ರು ತುಂಬಾ ಮ್ಯಾಕ್ಸಿಮಮ್ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಸಜೆಷನ್ಸ್ ಸಹ ನಾವು ಕೊಡಬಹುದು ಇಂಪ್ರೂವ್ಮೆಂಟ್ಸ್ಗೆ, ಪಾಸಿಟಿವ್ ಆಗಿ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳೋದಕ್ಕೆ. ಸೊ ಅಂತಹ ಒಂದು ರಿಪೋರ್ಟ್ಸ್ ಏನಾದ್ರು ಇತ್ತು ಅಂತ ಅದನ್ನು ಬಿಸ್ನೆಸ್ ರಿಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. Next, technical reports. So this will helpful to provide the technical details of the product and process and project. So yeah, technical report ಅಂತ ಹೇಳಿದ್ರೆ ಟೆಕ್ನಿಕಲ್ ಆಗಿ ಯಾವ ರೀತಿಯಲ್ಲಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಸೊ ಏನ್ ಐಡೆಂಟಿಫೈ ಫೈಂಡಿಂಗ್ಸ್ ಇದೆ ಅನ್ನೋದು, ಟೆಕ್ನಿಕಲ್ ಡೀಟೇಲ್ಸ್ ನ ಏನಾದ್ರು ಪ್ರಾಡಕ್ಟ್ ಬಗ್ಗೆ ಏನಾದ್ರು ಅದು ಇನ್ಫಾರ್ಮೇಶನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅಂತಹ ಒಂದು ರಿಪೋರ್ಟ್ಸ್ ನ ನಾವು ಟೆಕ್ನಿಕಲ್ ರಿಪೋರ್ಟ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ಅಂಡ್ ಇನ್ಸಿಡೆಂಟ್ ಅಂಡ್ ಆಕ್ಸಿಡೆಂಟ್ ರಿಪೋರ್ಟ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ದಿಸ್ ವಿಲ್ ಹೆಲ್ಪ್ಫುಲ್ ಟು ಡಾಕ್ಯುಮೆಂಟ್ ದ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಅಥವಾ ಆಕ್ಸಿಡೆಂಟ್ಸ್. ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಮತ್ತೆ ಆಕ್ಸಿಡೆಂಟ್ಸ್ ಏನಾದ್ರು ಆಗಿದ್ರೆ ಫೋಟೋಸ್ ನ ತಗೊಂಡು ಅದ್ರ ಬಗ್ಗೆ ಯಾವ ದಿನ, ಹೇಗೆ, ಯಾವತ್ತು, ಯಾವ ರೀತಿ ಇದನ್ನೆಲ್ಲ ನಾವು ರೆಕಾರ್ಡ್ ಮಾಡಿಡ್ತೀವಿ. ಸೊ ಅಂತಹ ಒಂದು ಇನ್ಸಿಡೆಂಟ್ ಬಗ್ಗೆ ಅಥವಾ ಆಕ್ಸಿಡೆಂಟ್ ಬಗ್ಗೆ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇತ್ತು ಅಂತ ಹೇಳಿದ್ರೆ ಅದನ್ನ ಇನ್ಸಿಡೆಂಟ್ ಅಥವಾ ಆಕ್ಸಿಡೆಂಟ್ ರಿಪೋರ್ಟ್ಸ್ ಅಂತ ಹೇಳಿ ಕರಿತೀವಿ. ಈ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಅಥವಾ ಕೋರ್ಟ್ಸ್ ಗಳಲ್ಲಿ ಇದೆಲ್ಲ ಮ್ಯಾಕ್ಸಿಮಮ್ ಇರುತ್ತೆ. ಅಂಡ್ ಇವ್ಯಾಲ್ಯೂಯೇಷನ್ ರಿಪೋರ್ಟ್ಸ್ ಟು ಅಸೆಸ್ ದ ಪ್ರೋಗ್ರಾಮ್ ಅಂಡ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್. ಯಾವ ರೀತಿನಲ್ಲಿ ಪ್ರಾಡಕ್ಟ್ ಇದೆ, ಯಾವ ರೀತಿನಲ್ಲಿ ಈಗ ಇವ್ಯಾಲ್ಯೂಯೇಷನ್ ರಿಪೋರ್ಟ್ ಅಂತ ಹೇಳಿದ್ರೆ ದಟ್ ಈಸ್ ಎಜುಕೇಶನಲ್ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್. ಸೊ ಈ ತರ. ಓಕೆ, ಸೊ ಇಲ್ಲಿ ಪ್ರಾಡಕ್ಟ್ಸ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಯಾವ ರೀತಿನಲ್ಲಿ ಪ್ರಾಡಕ್ಟ್ಸ್ ಇದೆ, ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್, ಮೀಡಿಯಂ ಕ್ವಾಲಿಟಿ ಪ್ರಾಡಕ್ಟ್ಸ್, ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ಆಫ್ಟರ್ ಇವ್ಯಾಲ್ಯೂಯೇಷನ್. ಸೊ ಅಂತಹ ಒಂದು ಇನ್ಫಾರ್ಮೇಶನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಇವ್ಯಾಲ್ಯೂಯೇಷನ್ ರಿಪೋರ್ಟ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂಡ್ ಫೀಲ್ಡ್ ರಿಪೋರ್ಟ್ಸ್. ಸೊ ಈ ಫೀಲ್ಡ್ ರಿಪೋರ್ಟ್ಸ್ ಹೆಂಗೆ ಅಂತ ಹೇಳಿದ್ರೆ ಸೊ ದಿಸ್ ವಿಲ್ ಅಲ್ಟಿಮೇಟ್ಲಿ ಹೆಲ್ಪ್ಫುಲ್ ಟು ರೆಕಾರ್ಡ್ ದ ಅಬ್ಸರ್ವೇಷನ್ಸ್ ಮೇಡ್ ಡ್ಯೂರಿಂಗ್ ದ ಫೀಲ್ಡ್ ವರ್ಕ್. ಸೊ ಈಗ MSW ಅವರು ಫೀಲ್ಡ್ ವರ್ಕ್ ಮಾಡ್ತಾರಲ್ವಾ, ಸೊ ಡೈರೆಕ್ಟ್ ಆಗಿ ಅಲ್ಲೇ ಪಾರ್ಟಿಸಿಪೆಂಟ್ ಆಗಿ ಅವರು ಫೀಲ್ಡ್ ವರ್ಕ್ ನ ಮಾಡಿ ಅಲ್ಲಿ ನಡೀತಿರೋ ಅಬ್ಸರ್ವೇಷನ್ಸ್ ನ ನೋಡಿ ಅವ್ರು ರೆಕಾರ್ಡ್ ಮಾಡ್ತಾರೆ ಅಂದ್ರೆ ಬರೀತಾರೆ. ಸೊ ದೀಸ್ ಟೈಪ್ ಆಫ್ ಅಬ್ಸರ್ವೇಷನ್ಸ್ should be mentioned in the report is called as field work report ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಅವರು ಪ್ರತಿದಿನ ಫೀಲ್ಡ್ ವರ್ಕ್ ನ ಮಾಡಿ ರಿಪೋರ್ಟ್ಸ್ ನ ಕೊಡ್ಲೇಬೇಕಾಗತ್ತೆ. ಸೊ ಆಡಿಟ್ ರಿಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಟು ಎಕ್ಸಾಮೈನ್ ದ ಫಿನಾನ್ಷಿಯಲ್ ರೆಕಾರ್ಡ್ಸ್ ಅಂಡ್ ಆಪರೇಷನ್ ಫಾರ್ accuracy and compliance. So ಕರೆಕ್ಟ್ ಆಗಿ ಆಸ್ ಪರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕರೆಕ್ಟ್ ಆಗಿ ಫಿನಾನ್ಷಿಯಲ್ ಪೊಸಿಷನ್ ಮ್ಯಾಚ್ ಆಗ್ತಿದೆಯಾ,
ಆ ಫೈನಾನ್ಷಿಯಲ್ ಪೊಸಿಷನ್ ಏನು, ಸೊ ಬ್ಯಾಲೆನ್ಸಸ್ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದಾರಾ ಅಥವಾ ಬ್ಯಾಲೆನ್ಸಸ್ ಕರೆಕ್ಟ್ ಆಗಿ ಬರ್ತಿದ್ಯಾ, ಇದನ್ನ ಫೈನಾನ್ಷಿಯಲ್ ಆಕ್ಯುರೇಸಿನ ಏನಾದ್ರು ಸ್ಟಡಿ ಮಾಡಿ ಇನ್ ಕೇಸ್ ಏನಾದ್ರು ಅಬ್ಜೆಕ್ಷನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೂ ಸಹ ಯಾವ ರೀತಿನಲ್ಲಿ ಅಬ್ಜೆಕ್ಷನ್ಸ್ ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆ ರಿಪೋರ್ಟ್ ಅಲ್ಲಿ ಬರೆದ್ರೆ ಅದನ್ನ ಆಡಿಟ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಟ್ರಿಪ್ ಅಂಡ್ ಟ್ರಾವೆಲ್ ರಿಪೋರ್ಟ್, ಸೊ ಟ್ರಿಪ್ಗೆ ಏನಾದ್ರು ಹೋದಾಗ ಅಲ್ಲಿನ ಬಗ್ಗೆ ಹೇಳ್ತಾರೆ, ಪ್ರವಾಸೋದ್ಯಮ ಬಗ್ಗೆ ಕೆಲವೊಂದು ಬುಕ್ಸ್ ಸಹ ಬಂದಿದೆ, ಕರೆಕ್ಟ್ ಅಲ್ವಾ. ಸೊ ಇಟ್ ಈಸ್ ಅ ಡಾಕ್ಯುಮೆಂಟ್ ಫೈಂಡಿಂಗ್ಸ್ ಅಂಡ್ ಅಬ್ಸರ್ವೇಷನ್ಸ್ ಫ್ರಮ್ ದ ಅಫಿಷಿಯಲ್ ವಿಸಿಟ್ಸ್ ಅಂಡ್ ಬಿಸಿನೆಸ್ ಟ್ರಿಪ್ಸ್ ಮಾಡೋದ್ರ ಮುಖಾಂತರ ಅಲ್ಲಿರೋ ಇನ್ಫಾರ್ಮೇಶನ್ಸ್ ನಮಗೆ ಏನಾದ್ರು ಗೈಡ್ ಮಾಡಿದ್ದಾದ್ಮೇಲೆ ಅದನ್ನ ನಾವು ಒಂದು ಬುಕ್ ಅಲ್ಲಿ ಬರೆದು ರಿಪೋರ್ಟ್ಸ್ ನ ರೆಡಿ ಮಾಡಿದ್ರೆ ಅಂತಹ ಒಂದು ರಿಪೋರ್ಟ್ಸ್ ನ ನಾವೇನಂತ ಕರಿತೀವಿ, ಟ್ರಿಪ್ಸ್ ಆರ್ ಟ್ರಾವೆಲ್ ರಿಪೋರ್ಟ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಅಂಡ್ ಯು ಹ್ಯಾವ್ ಅದರ್ 2 ಮಾರ್ಕ್ಸ್ ಕ್ವಶನ್ಸ್, ದಟ್ ಈಸ್ ದ ಫುಟ್ ನೋಟ್ ಅಂದ್ರೆ ಏನು ಅಂತ ಹೇಳಿ. ಏನಿದು ಫುಟ್ ನೋಟ್ ಅಂತ ಹೇಳಿದ್ರೆ, ದಟ್ ಈಸ್ ಯು ಸಿ, ಈಗ ಈ ಆರ್ಟಿಕಲ್ಸ್ ನ ನೋಡಿ ಇಲ್ಲಿ ಮೆನ್ಷನ್ ಮಾಡಿದಾರೆ ಫುಟ್ ನೋಟ್ ರೆಫರೆನ್ಸ್ ಮಾರ್ಕ್ಸ್. ಇಲ್ಲಿ ಯಾವ್ದೋ ಒಂದು ಇನ್ಫಾರ್ಮೇಶನ್ ಇದೆ, ಈ ಇನ್ಫಾರ್ಮೇಶನ್ಗೆ ಇಲ್ಲಿ ನೋಡಿ ಸೂಪರ್ ಸ್ಕ್ರಿಪ್ಟ್ ಏನಂತ ಕೊಟ್ಟಿದ್ದಾರೆ, 1 ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ. ಸೊ ಏನಂತ ಕೊಟ್ಟಿದ್ದಾರೆ, 1 ಅಂತ ಕೊಟ್ಟಿದ್ದಾರೆ ಸೂಪರ್ ಸ್ಕ್ರಿಪ್ಟ್. ಓಕೆ, ಇಲ್ಲಿ 1 ಅಂತ ಕೊಟ್ಟಿದ್ದಾರೆ. ಸೊ ಏನಿದು 1 ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಒಂದು ಇನ್ಫಾರ್ಮೇಶನ್ ಎಲ್ಲಿಂದ ಅಥವಾ ಈ ಒಂದು ಇನ್ಫಾರ್ಮೇಶನ್ಗೆ ರೆಫರೆನ್ಸ್ ನ ಕೊಟ್ಟಿರ್ತಾರೆ. ಸಿ, ದ ಟೆಂಪಲ್ ಆಫ್ ಅಥೆನಾ ಪಾರ್ಥೇನಿಯಸ್ ಆನ್ ಆಕ್ರೋಪೋಲಿಸ್ ಅಟ್ ಅಥೆನ್ಸ್. ಸೊ ಅಂತ ಹೇಳಿದ್ರೆ ಈ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಅಥವಾ ಈ ಒಂದು ಪರ್ಟಿಕ್ಯುಲರ್ ಕಂಟೆಕ್ಸ್ಟ್ ಬಂದ್ಬಿಟ್ಟು ಯಾವುದರಿಂದ ನಾವು ಓದಿದೀವಿ ಅಥವಾ ರಿವ್ಯೂ ಆಫ್ ಲಿಟ್ರೇಚರ್ ಯಾವ ಒಂದು ಇನ್ಫಾರ್ಮೇಶನ್ಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಫುಟ್ ನೋಟ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಫುಟ್ ನೋಟ್, ಇಲ್ಲಿ ಡೀಟೇಲ್ಸ್ ನಲ್ಲಿ ಫುಟ್ ನೋಟ್ ಅಲ್ಲಿ ಕೊಟ್ಟಿದಾರಲ್ವಾ, ಅದ್ರ ಕೆಳಗಡೆ ಪೇಪರ್ ಅಂತ ಹೇಳಿದ್ರೆ ಬಾಟಮ್ ಅಲ್ಲಿ, ಸೊ ಅದನ್ನ ನಾವು ಫುಟ್ ನೋಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸಿ, ದಿಸ್ ಈಸ್ ದ ಫುಟ್ ನೋಟ್ ಆರ್ ನಂಬರ್ಡ್ ನೋಟ್ಸ್ ಅಂತ ಹೇಳಿದ್ರೆ ಇಲ್ಲಿ 1 ಅಂತ ಹೇಳ್ಬಿಟ್ಟು ಸಿಗ್ನಿಫಿಕೆನ್ಸ್ ಒಂದು 1 ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಹೈಲೈಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ, 1 ಅಂತ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಫುಟ್ ನೋಟ್ ನಂಬರ್. ಓಕೆ, ಪ್ಲೇಸ್ಡ್ ಅಟ್ ದ ಬಾಟಮ್ ಆಫ್ ದ ಪೇಜ್. ಈ ನಂಬರ್ಡ್ ಇನ್ಫಾರ್ಮೇಶನ್, ಈ 1ನೇ ಇನ್ಫಾರ್ಮೇಶನ್ಗೆ ರೆಫರೆನ್ಸ್ ಏನು ಅಂತ ಇಲ್ಲಿ ಫುಟ್ ನೋಟ್ ಅಲ್ಲಿ 1 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇದೇ ತರ ನಾವು 2, 3, 4 ಡೆಫಿನೇಷನ್ಸ್ ಮತ್ತೆ ಆಥರ್ ನೇಮ್ಸ್, ಪಬ್ಲಿಕೇಶನ್ಸ್ ಇಯರ್ಸ್ ಇದನ್ನೆಲ್ಲ ನಾವು ರೆಫರೆನ್ಸ್ ಆಗಿ ಕೊಡಬಹುದಾಗುತ್ತೆ. ಸೊ ಪ್ಲೇಸ್ಡ್ ಅಟ್ ದ ಬಾಟಮ್ ಆಫ್ ದ ಪೇಜ್ ದಟ್ ಪ್ರೊವೈಡ್ಸ್ ದ ಅಡಿಷನಲ್ ಇನ್ಫಾರ್ಮೇಶನ್ಸ್ ಅಂಡ್ ಎಕ್ಸ್ಪ್ಲೈನ್ಸ್ ದ ಕಾನ್ಸೆಪ್ಟ್, ಸೈಟ್ ದ ಸೋರ್ಸಸ್ ಫಾರ್ ದ ಇನ್ಫಾರ್ಮೇಶನ್ಸ್ ಮೆನ್ಷನ್ಡ್ ಇನ್ ದ ಮೈನ್ ಟೆಕ್ಸ್ಟ್. ಈ ಮೈನ್ ಟೆಕ್ಸ್ಟ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಮೆನ್ಷನ್ ಆಗಿದೆಯೋ ಆ ಇನ್ಫಾರ್ಮೇಶನ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕಾಗ್ಲಿ ಫರ್ದರ್ ಅಥವಾ ಸೈಟೇಷನ್ಸ್ ನ ತೋರಿಸೋದಕ್ಕಾಗ್ಲಿ ಈ ಫುಟ್ ನೋಟ್ಸ್ ನ ನಾವು ಯೂಸ್ ಮಾಡಬಹುದು. ಓಕೆ, ವರ್ಕಿಂಗ್ ನೋಟ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವಾ, ಸೊ ಇದೇ ರೀತಿನಲ್ಲೇ ಫುಟ್ ನೋಟ್ಸ್ ನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ನಾವು ಪ್ರಾಬ್ಲಮ್ಸ್ ನ ಮಾಡಿದಾಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಂಬರ್ 1 ಅಂತ ಕೊಟ್ಟು ವರ್ಕಿಂಗ್ ನೋಟ್ ಮಾಡ್ತೀವಲ್ವಾ, ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ನಂಬರ್ 1 ಬಂದ್ಬಿಟ್ಟು ವರ್ಕಿಂಗ್ ನೋಟ್ 1 ಅಲ್ಲಿ ಇರುತ್ತೆ ಅಂತ, ಬಿಕಾಸ್ ಇಟ್ ಗಿವ್ಸ್ ಸಮ್ ಅಡಿಷನಲ್ ಇನ್ಫಾರ್ಮೇಶನ್ಸ್, ಹೌ ಆ ಬ್ಯಾಲೆನ್ಸ್ ಯಾವ ರೀತಿನಲ್ಲಿ ಬಂತು ಅಂತ ಹೇಳ್ಬಿಟ್ಟು ವರ್ಕಿಂಗ್ ನೋಟ್ ಅಲ್ಲಿ ಇರುತ್ತೆ. ಸೊ ದ ಸೇಮ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಆಸ್ ಫುಟ್ ನೋಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಬಿಬ್ಲಿಯೋಗ್ರಫಿ. ಸೊ ಈ ಬಿಬ್ಲಿಯೋಗ್ರಫಿ, ಸೊ ಇದು ಇಂಪಾರ್ಟೆಂಟ್ ನಿಮಗೆ 2 ಮಾರ್ಕ್ಸ್ಗೆ. ಬಿಬ್ಲಿಯೋಗ್ರಫಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು, ಸಿ ಹಿಯರ್ ದ ಬಿಬ್ಲಿಯೋಗ್ರಫಿ ಇಸ್ ದ ಲಿಸ್ಟ್ ಆಫ್ ಸೋರ್ಸಸ್. ಸೊ ಲಾಸ್ಟ್ ಅಲ್ಲಿ ಅಂದ್ರೆ ಆರ್ಟಿಕಲ್ಸ್ ನೀವು ಬುಕ್ಸ್ ಅಲ್ಲಿ ಬೇಕಾದ್ರೆ ನೋಡಬಹುದು, ಲಾಸ್ಟ್ ಅಲ್ಲಿ ರೆಫರೆನ್ಸಸ್ ನ ಹಾಕಿರ್ತಾರೆ. ಅಂದ್ರೆ ಯಾವ ಬುಕ್ಸ್ ನ ರೆಫರೆನ್ಸ್ ಆಗಿ ಓದಿ ಈ ಒಂದು ಇನ್ಫಾರ್ಮೇಶನ್ ಈ ಒಂದು ಚಾಪ್ಟರ್ ನ ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಸೊ ಈಗ ನೀವು ಎಕ್ಸಾಮ್ ಬರ್ದು ಅಥವಾ ಯಾವ್ದಾದ್ರು ಒಂದು ಟೆಕ್ಸ್ಟ್ ಬುಕ್ಸ್ ನೋಡಿ ಅಥವಾ ಆರ್ಟಿಕಲ್ಸ್ ಪೇಪರ್ ಪ್ರೆಸೆಂಟೇಷನ್ಸ್ ನೋಡಿ, ಡೆಫಿನೆಟ್ಲಿ ದರ್ ಇಸ್ ಸಮ್ ರೆಫರೆನ್ಸಸ್. ಓಕೆ, ಅಂದ್ರೆ ಆ ಪೇಪರ್ ನ ಮಾಡೋದಕ್ಕೆ ಯಾವ ಇನ್ಫಾರ್ಮೇಶನ್ ನ ಆಥರ್ ಓದಿದ್ದಾರೆ ಅಂತ ಹೇಳ್ಬಿಟ್ಟು, ರೈಟ್. ಸೊ ಬಿಬ್ಲಿಯೋಗ್ರಫಿ ಇಸ್ ದ ಲಿಸ್ಟ್ ಆಫ್ ಸೋರ್ಸಸ್, ಅಂದ್ರೆ ಯಾವ ಇನ್ಫಾರ್ಮೇಶನ್ ಇಂದ ನಾವು ಈ ಒಂದು ಆರ್ಟಿಕಲ್ ನ ಅಥವಾ ಕಂಟೆಕ್ಸ್ಟ್ ನ ನಾವು ಮಾಡ್ತಿದೀವಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು, ಸಚ್ ಆಸ್ ಬುಕ್ಸ್ ಆಗಿರಬಹುದು, ಆರ್ಟಿಕಲ್ಸ್ ಆಗಿರಬಹುದು, ವೆಬ್ಸೈಟ್ಸ್ ಆಗಿರಬಹುದು. ಓಕೆ, ಸೊ ರೆಫರೆನ್ಸ್ಡ್ ಇನ್ ಎ ವರ್ಕ್ ಅಂಡ್ ಪ್ರೊವೈಡಿಂಗ್ ದ ಫುಲ್ ಪಬ್ಲಿಕೇಶನ್ ಡೀಟೇಲ್ಸ್ ಫಾರ್ ಈಚ್ ಸೋರ್ಸಸ್. ಸೊ ಈ ಒಂದು ಇನ್ಫಾರ್ಮೇಶನ್ ನ ಮಾಡೋದಕ್ಕೆ ಯಾವ ಬುಕ್ಸ್ ನ ನಾವು ಓದಿದೀವಿ ಅಂತ ಹೇಳ್ಬಿಟ್ಟು, ಇಲ್ಲಿ ನೋಡಿ ಡಿಫ್ರೆಂಟ್ ಟೈಪ್ ಆಫ್ ಸ್ಟೈಲ್ಸ್, APA ಸ್ಟೈಲ್ ಅಲ್ಲಿ ಇದೆ. ಓಕೆ, ಸೊ APA ಸ್ಟೈಲ್ ಅಲ್ಲಿ ಯಾವ್ದೋ ಬುಕ್ ರೆಫರೆನ್ಸ್ ಕೊಟ್ಟಿದ್ದಾರೆ ನೋಡಿ. ಸೊ ಆಥರ್ ನೇಮು ಮತ್ತೆ ಯಾವ ಇಯರ್ ಅಲ್ಲಿ ಆ ಒಂದು ಆಥರ್ ಪಬ್ಲಿಷ್ ಮಾಡಿದ್ದಾರೆ, ಸೊ ಯಾವ ಬುಕ್ ನೇಮ್ ಏನು ಅಂತ ಹೇಳ್ಬಿಟ್ಟು, ಸೊ ಕಂಪ್ಲೀಟ್ ಆಗಿ ಎಲ್ಲಿಂದ, ಸೊ ಈ ಒಂದು ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ನಮಗೆ ಸಿಗುತ್ತೆ. ಇದು APA ಫಾರ್ಮೆಟ್. MLA ಸ್ಟೈಲ್ ನೋಡಿ, ಆಥರ್ ನೇಮು ಅಂಡ್ ಟೈಟಲ್ ಆಫ್ ದಿ ಬುಕ್. ಓಕೆ, ಸೊ ಇಯರ್ ಆಫ್ ಪಬ್ಲಿಕೇಶನ್. ಓಕೆ, ಸೊ ಎಲ್ಲಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಚಿಕಾಗೋ ಸ್ಟೈಲ್. ಸೊ
ಒಂದೊಂದಕ್ಕೂ ಒಂದೊಂದು ಸ್ಟೈಲ್ಸ್ ಅಲ್ಲಿ ಇರುತ್ತೆ. ಸೊ ಮೋಸ್ಟ್ ಪ್ರಿಫರ್ಡ್ ಬಂದ್ಬಿಟ್ಟು ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಫಾರ್ಮೆಟ್ APA ಸ್ಟೈಲ್ ಅಲ್ಲೇ ಮ್ಯಾಕ್ಸಿಮಮ್ ಕೇಳ್ತಾ ಬರ್ತಾರೆ. ಸೊ ಇದು ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಬಿಬ್ಲಿಯೋಗ್ರಫಿ ಅಂಡ್ ರೆಫರೆನ್ಸ್ ಸ್ಟೈಲ್ಸ್. ಸೊ ಯಾವ್ಯಾವ ಸ್ಟೈಲ್ಸ್ ಗೊತ್ತಿದೆ ಅಂತ ಹೇಳಿದ್ರೆ ನೀವು ಇದನ್ನ ಹೇಳ್ಬೋದು. APA ಸ್ಟೈಲ್ ಇದೆ, MLA ಸ್ಟೈಲ್ ಇದೆ, ಅಂಡ್ ಚಿಕಾಗೋ ಸ್ಟೈಲ್ ಇದೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೈಲ್ಸ್ ಅಲ್ಲಿ ನಾವು ಬಿಬ್ಲಿಯೋಗ್ರಫಿನ ಪ್ರೆಸೆಂಟ್ ಮಾಡಬಹುದು. ಸೊ ಓವರ್ ಆಲ್ ಬಿಬ್ಲಿಯೋಗ್ರಫಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಲಿಸ್ಟ್ ಆಫ್ ಸೋರ್ಸಸ್ ಸಚ್ ಆಸ್ ಬುಕ್ಸ್ ಆರ್ ಆರ್ಟಿಕಲ್ಸ್ ಅಂಡ್ ವೆಬ್ಸೈಟ್ಸ್ ದಟ್ ಶುಡ್ ಬಿ ರೆಫರೆನ್ಸ್ಡ್ ಅಂಡ್ ರೆಫರ್ಡ್ ಇನ್ ಯುವರ್ ವರ್ಕ್. ಸೊ ಯಾವ ಒಂದು ವರ್ಕ್ ಅಲ್ಲಿ ನಾವು ಯಾವ ಬುಕ್ಸ್ ನ ಓದಿದೀವಿ, ಆರ್ಟಿಕಲ್ಸ್ ನ ಓದಿದೀವಿ, ವೆಬ್ಸೈಟ್ಸ್ ನಾವು ವಿಸಿಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಲಿಸ್ಟ್ ನ ನಾವು ರೆಫರೆನ್ಸ್ ಆಗಿ ಕೊಡೋದಕ್ಕೆ ಲಾಸ್ಟ್ ಅಲ್ಲಿ ಅದನ್ನ ಬಿಬ್ಲಿಯೋಗ್ರಫಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಬಿಬ್ಲಿಯೋಗ್ರಫಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇಲ್ಲಿ ದ ರಿಮೈನಿಂಗ್ ಕಾನ್ಸೆಪ್ಟ್ ಪ್ಯಾರಾಮೆಟ್ರಿಕ್ ಟೆಸ್ಟ್, ಇದನ್ನ ನಾವು ಆಲ್ರೆಡಿ ಮಾಡಿದೀವಿ ಅಂತ ಹೇಳಿದ್ರೆ ಈ ಟೆಸ್ಟ್ ಗಳನ್ನ ನಾವು ಪ್ರಾಬ್ಲಮ್ಸ್ ಮತ್ತೆ ಕಾನ್ಸೆಪ್ಟ್ಸ್ ಡಿಸ್ಕಷನ್ ಮಾಡಿದ್ವಿ. ಬಟ್ ನಿಮಗೆ ಯಾವುದು ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂಡ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗ್ಬೇಕಾಗತ್ತೆ. ಓಕೆ, ಸೊ ಇಯರ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಮತ್ತೆ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಹೇಳಿದ್ರೆ ಏನು, ಯಾವ ರೀತಿನಲ್ಲಿ ನಾವು ಡಿಫ್ರೆನ್ಶಿಯೇಷನ್ಸ್ ನ ತಗೊಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಪಾಪ್ಯುಲೇಷನ್ ಪ್ಯಾರಾಮೀಟರ್ಸ್ ನಮಗೆ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ Z ಟೆಸ್ಟ್ ಅಂಡ್ T ಟೆಸ್ಟ್, ಇದರಲ್ಲಿ ಪಾಪ್ಯುಲೇಷನ್ ಪ್ಯಾರಾಮೀಟರ್ಸ್, ಪಾಪ್ಯುಲೇಷನ್ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಇಲ್ಲಿ ಪಾಪ್ಯುಲೇಷನ್ ಪ್ಯಾರಾಮೀಟರ್ಸ್ ಇಸ್ ಅನ್ನೋನ್. ಫಾರ್ ಎಕ್ಸಾಂಪಲ್ Chi-square ಟೆಸ್ಟ್ ಅಂತ ಹೇಳ್ಬಿಟ್ಟು ಇದೆ. ಸೊ ಅದರಲ್ಲಿ ನಾವು ಕ್ಯಾಟಗರಿಕಲ್ ವೇರಿಯಬಲ್ ಬೇಸ್ ಮೇಲೆ ಗುಡ್ನೆಸ್ ಫಾರ್ ಫಿಟ್. ಓಕೆ, ಸೊ ಇದನ್ನ ಬಗ್ಗೆ ಮಾತ್ರ ನಾವು ಸ್ಟಡಿ ಮಾಡ್ತೀವಿ. ಅಂದ್ರೆ ಕ್ಯಾಟಗರಿಕಲ್ ಡೇಟಾ, ಕ್ವಾಲಿಟೇಟಿವ್ ಡೇಟಾ ಅಂತ ಹೇಳ್ಬಿಟ್ಟು ಕರಿತೀವಿ. ಬಟ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಓನ್ಲಿ ಕ್ವಾಂಟಿಟೇಟಿವ್ ಡೇಟಾ ಮಾತ್ರ ನಾವು ಸ್ಟಡಿ ಮಾಡ್ತೀವಿ. ಬಟ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಕ್ವಾಲಿಟೇಟಿವ್ ಡೇಟಾ ಬಗ್ಗೆ ಸ್ಟಡಿ ಮಾಡ್ತೀವಿ. Z ಟೆಸ್ಟ್ ಮತ್ತೆ T ಟೆಸ್ಟ್. ಓಕೆ, ಇದರಲ್ಲಿ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ Chi-square ಟೆಸ್ಟ್, ಕ್ರುಸ್ಕಲ್ ವ್ಯಾಲೀಸ್. ಸೊ ಈ ರೀತಿನಲ್ಲಿ ನಾವು ಟೆಸ್ಟ್ ಗಳನ್ನ ನಾವು ನೋಡ್ತಾ ಬರ್ತೀವಿ. ಅಂಡ್ ಇಟ್ ಈಸ್ ಅಪ್ಲಿಕಬಲ್ ಫಾರ್ ದ ಕ್ವಾಂಟಿಟಿ. ಪ್ಯಾರಾಮೆಟ್ರಿಕ್ ಟೆಸ್ಟ್ ಇಸ್ ಅಪ್ಲಿಕಬಲ್ ಫಾರ್ ದ ಕ್ವಾಂಟಿಟೇಟಿವ್ ಕಂಟಿನ್ಯೂಯಸ್ ವೇರಿಯೇಬಲ್. ಕ್ವಾಂಟಿಟೇಟಿವ್ ಅಂತ ಹೇಳಿದ್ರೆ ನ್ಯೂಮರಿಕಲ್ ವೇರಿಯೇಬಲ್ಸ್ ಗೆ ಅಪ್ಲಿಕಬಲ್ ಆಗುತ್ತೆ. ಅಂಡ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಇಸ್ ಅಪ್ಲಿಕಬಲ್ ಫಾರ್ ದ ಕಂಟಿನ್ಯೂಯಸ್ ಅಂಡ್ ಡಿಸ್ಕ್ರೀಟ್ ಅಂಡ್ ಕ್ಯಾಟಗರಿಕಲ್ ವೇರಿಯೇಬಲ್. ನಾವು Chi-square ಟೆಸ್ಟ್ ನ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಕ್ಯಾಟಗರಿಕಲ್ ವೇರಿಯೇಬಲ್ ಅದಕ್ಕೆ ಟೆಸ್ಟ್ ಮಾಡ್ತೀವಿ, ಗುಡ್ನೆಸ್ ಫಾರ್ ಫಿಟ್ ಅಂತ ಹೇಳ್ಬಿಟ್ಟು. ಈ ಕ್ಯಾಟಗರಿಕಲ್ ವೇರಿಯೇಬಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಹೇಳಿ ಬರುತ್ತೆ. ಸೊ ಇಲ್ಲಿ ಪ್ಯಾರಾಮೆಟ್ರಿಕ್ ಟೆಸ್ಟ್ ನಾವು Z ಟೆಸ್ಟ್ T ಟೆಸ್ಟ್ ನ ಮಾಡುವಾಗ ಡೇಟಾ ಬಂದ್ಬಿಟ್ಟು ಯಾವ ರೀತಿನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಳ್ತೀವಿ. ದಟ್ ಈಸ್ ಆಲ್ ದ ಡೇಟಾ ಇಸ್ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಳ್ತೀವಿ. ಬಟ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಆ ರೀತಿನಲ್ಲಿ ಅಸಂಪ್ಷನ್ ಮಾಡ್ಕೊಳ್ಳೋದಿಲ್ಲ, ನೋ ಸಚ್ ಡಿಸ್ಟ್ರಿಬ್ಯೂಷನ್ಸ್. ಅಂಡ್ ಇಲ್ಲಿ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ಯಾವ ಸ್ಕೇಲ್ಸ್ ನ ಯೂಸ್ ಮಾಡ್ತೀವಿ? ಯು ಹ್ಯಾವ್ ನಾಮಿನಲ್, ಆರ್ಡಿನಲ್, ರೇಷಿಯೋ ಅಂಡ್ ಇಂಟರ್ವಲ್ ಸ್ಕೇಲ್, ರೈಟ್? ಸೊ ಇಲ್ಲಿ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ನಾವು ಯಾವ ಒಂದು ಸ್ಕೇಲ್ಸ್ ನ ಯೂಸ್ ಮಾಡ್ತೀವಿ? ಮ್ಯಾಕ್ಸಿಮಮ್ ಇಂಟರ್ವಲ್ ಸ್ಕೇಲ್ ಅಥವಾ ರೇಷಿಯೋ ಸ್ಕೇಲ್ಸ್ ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀವಿ. ಬಟ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಯಾವ ಸ್ಕೇಲ್ಸ್ ನ ಯೂಸ್ ಮಾಡ್ತೀವಿ? ನಾವು ನಾಮಿನಲ್ ಸ್ಕೇಲ್ ಅಥವಾ ಆರ್ಡಿನಲ್ ಸ್ಕೇಲ್ಸ್ ನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಮೇಜರ್ ಆಗಿ ಬಿಕಾಸ್ ಇಟ್ ಈಸ್ ಅ ಕ್ವಾಲಿಟೇಟಿವ್ ಅಂಡ್ ಕ್ಯಾಟಗರಿಕಲ್ ವೇರಿಯಬಲ್ ಬೇಸ್ ಮೇಲೆ ನಾವು ಡಿಸಿಷನ್ ತಗೊಳ್ತೀವಿ. ಓಕೆ, ಸಮ್ಟೈಮ್ಸ್ ಇಂಟರ್ವಲ್ ಮತ್ತೆ ರೇಷಿಯೋ ಸ್ಕೇಲ್ಸ್ ನ ನಾವು ಯೂಸ್ ಮಾಡ್ಬೋದು. ಓಕೆ, ಅದು ಸಿಚುವೇಶನ್ಸ್ ಬಂದಾಗ ನಾವು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಲಾರ್ಜ್ ಸ್ಯಾಂಪಲ್ ಸೈಜ್ ಇರುತ್ತೆ ಅಂಡ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಸ್ಮಾಲ್ ಸ್ಯಾಂಪಲ್ ಸೈಜ್. ಯಾಕಂತ ಹೇಳಿದ್ರೆ ಕ್ವಾಲಿಟೇಟಿವ್ ಆಗಿರೋದ್ರಿಂದ ತುಂಬಾ ಸ್ಯಾಂಪಲ್ಸ್ ಇದ್ದಾಗ ನಾವು ಸ್ಟಡಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಇಲ್ಲಿ ಲಾರ್ಜ್ ಸ್ಯಾಂಪಲ್ ಸೈಜ್ ಇದ್ರೇನು ಸಹ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ನಾವು Z ಟೆಸ್ಟ್ T ಟೆಸ್ಟ್ ಇದನ್ನ ಅಪ್ಲೈ ಮಾಡಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ಪ್ಯಾರಾಮೆಟ್ರಿಕ್ ಟೆಸ್ಟ್ ಸೆಂಟ್ರಲ್ ಟೆಂಡೆನ್ಸಿ ಈಸ್ ಮೀನ್ ಅಂತ ಹೇಳ್ಬಿಟ್ಟು ಬರುತ್ತೆ. ಬಟ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಸೆಂಟ್ರಲ್ ಟೆಂಡೆನ್ಸಿ ಈಸ್ ಮೀಡಿಯನ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀವಿ. ಓಕೆ, ಬಿಕಾಸ್ ಇಟ್ ಈಸ್ ಅ ಕ್ವಾಲಿಟೇಟಿವ್. ಮೀನ್ ಅಂದ್ರೆ ಥಿಯರಿಟಿಕಲ್ ಇನ್ಫಾರ್ಮೇಶನ್ ಗೆ ನಾವು ಮೀನ್ ಕ್ಯಾಲ್ಕುಲೇಷನ್ ಮಾಡಕ್ಕಾಗತ್ತಾ? ನೋ. ಸೊ ದಟ್ಸ್ ವೈ ದರ್ ಇಸ್ ಅ ನ್ಯೂಮರಿಕಲ್ ಡೇಟಾ. ಸೊ ಸೆಂಟ್ರಲ್ ಟೆಂಡೆನ್ಸಿ ಯಾವ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಮೀನ್, ಆವರೇಜ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಬಟ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಆವರೇಜ್ ನ ಕ್ಯಾಲ್ಕುಲೇಷನ್ ಮಾಡೋದಕ್ಕಾಗೋದಿಲ್ಲ. ವಿ ಶುಡ್ ಐಡೆಂಟಿಫೈ ಅಂಡ್ ಇಟ್ ಈಸ್ ಪಾಸಿಬಲ್ ಟು ಐಡೆಂಟಿಫೈ ದ ಮಿಡಲ್ ವ್ಯಾಲ್ಯೂ ಅಂಡ್ ಮೀಡಿಯನ್ ವ್ಯಾಲ್ಯೂ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ನ ನಾವು ಜನರಲ್ ಆಗಿ ಅಪ್ಲೈ ಮಾಡ್ಕೊಳ್ತೀವಿ ಪ್ಯಾರಾಮೆಟ್ರಿಕ್ ಟೆಸ್ಟ್ ಗೆ. ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಗೆ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ ನ ನಾವು ಅಪ್ಲೈ ಮಾಡ್ಕೊಳ್ತೀವಿ. ಸೊ ಪ್ಯಾರಾಮೆಟ್ರಿಕ್ ಟೆಸ್ಟ್ ಮ್ಯಾಕ್ಸಿಮಮ್ ಯೂಸ್ ಮಾಡೋದ್ರಿಂದ ಮೋರ್ ಸ್ಕೋಪ್ ಅಂಡ್ ಮೋರ್ ಪವರ್ಫುಲ್ ಟೆಕ್ನಿಕ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ನ ನಾವು ಲೆಸ್ ಪವರ್ಫುಲ್ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ಕರಿತೀವಿ ಕಂಪೇರ್ ಟು ಪ್ಯಾರಾಮೆಟ್ರಿಕ್ ಟೆಸ್ಟ್. If they ask to write the note on parametric and non-parametric test, you should include these points.
ಮತ್ತೆ ಟಿ ಟೆಸ್ಟ್, ಝೆಡ್ ಟೆಸ್ಟ್, ಎಫ್ ಟೆಸ್ಟ್, ಕೈ ಸ್ಕ್ವೇರ್ ಟೆಸ್ಟ್, ಇದನ್ನೆಲ್ಲ ನಾವು ಅನೋವಾ 1 ವೇ 2 ವೇ ಇದನ್ನೆಲ್ಲ ನಾವು ಮಾಡಿಸಿದೀವಲ್ವಾ. ಸೊ ಇದರಲ್ಲಿ ನೀವು ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ನ ಇದಕ್ಕೆ ಬರಿಬಹುದು. ಯಾವುದು ಪ್ಯಾರಾಮೆಟ್ರಿಕ್ ಟೆಸ್ಟ್ ಗೆ ಬರುತ್ತೆ, ಯಾವುದು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಗೆ ಬರುತ್ತೆ ಅಂತ ಹೇಳ್ಬೇಕು. ದ ಜನರಲ್ ಡಿಸ್ಕ್ರಿಪ್ಷನ್ ಯಾವುದು ಪ್ಯಾರಾಮೆಟ್ರಿಕ್ ಟೆಸ್ಟ್ ಅನ್ನು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಹೇಳಿದ್ರೆ, ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ 1 ಸ್ಯಾಂಪಲ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಮತ್ತೆ 2 ಸ್ಯಾಂಪಲ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಇದೆ. ಸಿಮಿಲರ್ಲಿ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ 1 ಸ್ಯಾಂಪಲ್ ಅಂಡ್ 2 ಸ್ಯಾಂಪಲ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಇದೆ. ಈ 1 ಸ್ಯಾಂಪಲ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಟಿ ಟೆಸ್ಟ್ ಮತ್ತೆ ಝೆಡ್ ಟೆಸ್ಟ್. ಓಕೆ, ಇದ್ರ ಬಗ್ಗೆ ಥಿಯರಿಟಿಕಲ್ ಇನ್ಫಾರ್ಮೇಶನ್ಸ್, ಇಲ್ಲಸ್ಟ್ರೇಷನ್ಸ್, ಅಸಂಪ್ಷನ್ಸ್ ಅಂದ್ರೆ ಪ್ರಾಬ್ಲಮ್ಸ್ ಅಲ್ಲಿ ನಾವು ಮಾಡಿಸಿದೀವಿ. ಥಿಯರಿಟಿಕಲ್ ಇನ್ಫಾರ್ಮೇಶನ್ ಬರಿಬಹುದು. ಅಂಡ್ 2 ಸ್ಯಾಂಪಲ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಇಂಡಿಪೆಂಡೆಂಟ್ ಸ್ಯಾಂಪಲ್ 2 ಗ್ರೂಪ್ಸ್ ಅಂದ್ರೆ ಟಿ ಟೆಸ್ಟ್ ಮತ್ತೆ ಝೆಡ್ ಟೆಸ್ಟ್ ನಾವು ಪ್ರಾಬ್ಲಮ್ಸ್ ಮಾಡಿಸಿದೀವಿ. ಈ ಒಂದು ಇನ್ಫಾರ್ಮೇಶನ್ಸ್ ಬಗ್ಗೆ ಥಿಯರಿನ ನೀವು ಬರಿಬಹುದು. ಅಂಡ್ ಪೇರ್ಡ್ ಸ್ಯಾಂಪಲ್ ಟಿ ಟೆಸ್ಟ್ಗಳು. ಓಕೆ, ಸೊ ಇದ್ರ ಬಗ್ಗೆನೂ ಅಷ್ಟೇ 2 ಅಂದ್ರೆ ಪೇರ್ಡ್ ಡಿಪೆಂಡೆಂಟ್ ಟಿ ಟೆಸ್ಟ್ ಬಗ್ಗೆನೂ ಪ್ರಾಬ್ಲಮ್ಸ್ ಮಾಡಿಸಿದೀನಿ. ಇಂಡಿಪೆಂಡೆಂಟ್ ಟಿ ಟೆಸ್ಟ್ ಬೇಸ್ ಮೇಲೂ ನಾವು ಪ್ರಾಬ್ಲಮ್ಸ್ ಮಾಡಿಸಿದ್ವಿ. ಯಾವ ರೀತಿನಲ್ಲಿ ಅಂತ ಹೇಳ್ಬಿಟ್ಟು ನೀವು ಬರೀಬಹುದು. ಓಕೆ, ಸೊ ಫೈನಲಿ ಯು ನೀಡ್ ಟು ರೈಟ್ ದ ಥಿಯರಿಟಿಕಲ್ ಕಾನ್ಸೆಪ್ಟ್ ಆಫ್ ಟಿ ಟೆಸ್ಟ್, ಝೆಡ್ ಟೆಸ್ಟ್, ಯಾವ ರೀತಿನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅಂಡ್ ಯು ಕ್ಯಾನ್ ಆಲ್ಸೋ ರೈಟ್ ಡೌನ್ ದ ಸ್ಟೆಪ್ಸ್ to calculate the hypothesis or calculate the t test value and z test value. t test ಅಲ್ಲಿ ಯಾವ ಒಂದು ವ್ಯಾಲ್ಯೂಸ್ ಇರುತ್ತೆ, ಕ್ರಿಟಿಕಲ್ ಲೆವೆಲ್, ಸಿಗ್ನಿಫಿಕೆನ್ಸ್ ಲೆವೆಲ್ಸ್ ಯಾವ ರೀತಿಯಲ್ಲಿ ನಾವು ಮಾಡ್ತೀವಿ ಅನ್ನೋದನ್ನು ನಾವು ಸಹ ಬರೀಬಹುದು. ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಈ ಕೈ ಸ್ಕ್ವೇರ್ ಟೆಸ್ಟ್ ಬಗ್ಗೆ ನಾವು ಒಂದು ಪ್ರಾಬ್ಲಮ್ ಮಾಡಿಸಿದೀವಿ. ಥಿಯರಿಟಿಕಲ್ ಕಾನ್ಸೆಪ್ಟ್ ಇದೆ, ಸೊ ಅದನ್ನು ನೀವು ಬರೀಬಹುದು. ಸೊ ಜಸ್ಟ್ ಯು ಗ್ಲಾನ್ಸ್ and just you need to know the concept. So ಇದು ನಿಮಗೆ ಸಿಲೆಬಸ್ ಅಲ್ಲಿ ಇದೆ, ಕೈ ಸ್ಕ್ವೇರ್ ಟೆಸ್ಟ್. ಸೊ ಇದಿಲ್ಲ, ರನ್ಸ್ ಟೆಸ್ಟ್ ಇಲ್ಲ, ಮತ್ತೆ ಕೆ ಎಸ್ ಟೆಸ್ಟ್ ಇಲ್ಲ, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಾನ್ಸೆಪ್ಟ್ ಇದೆ. ಓಕೆ, ಅಂಡ್ 2 ಸ್ಯಾಂಪಲ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಕೈ ಸ್ಕ್ವೇರ್ ಇದೆ. ಕೈ ಸ್ಕ್ವೇರ್ ಆಲ್ರೆಡಿ ನಾವು ಮಾಡಿದೀವಿ, ಪ್ರಾಬ್ಲಮ್ ಮಾಡಿದೀವಿ. ಅಸಂಪ್ಷನ್ಸ್ ಏನ್ ಥಿಯರಿಟಿಕಲ್ ಕಾನ್ಸೆಪ್ಟ್ ಬರುತ್ತೆ ಅನ್ನು ಬರೀಬೇಕು. ಅಂಡ್ ಮ್ಯಾನ್ ವೈಟಿನಿ ಮೀಡಿಯನ್ ಟೆಸ್ಟ್, ಕೇಸ್ ಟೆಸ್ಟ್, ಇದೆಲ್ಲ ಇಂಡಿಪೆಂಡೆಂಟ್ ಸ್ಯಾಂಪಲ್ ಟೆಸ್ಟ್. ಯು ಹ್ಯಾವ್ ದ ಕೈ ಸ್ಕ್ವೇರ್ ಟೆಸ್ಟ್ ಅಂಡ್ ಪೇರ್ಡ್ ಸ್ಯಾಂಪಲ್ ಸೈನ್ ವಿಲ್ಕಾಕ್ಸನ್ ಅಂಡ್ MC ನೇಮರ್ ಅಂಡ್ ಕೈ ಸ್ಕ್ವೇರ್ ಟೆಸ್ಟ್ ಬರಬಹುದು. ಸೊ ಇದ್ರ ಇಲ್ಲಿ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ನೀವು ಕೈ ಸ್ಕ್ವೇರ್ ಬಗ್ಗೆ ಬರೀರಿ. ಅಂಡ್ ಪೇರಿಯಡ್ ಸ್ಯಾಂಪಲ್ ಅಲ್ಲಿ ಟಿ ಟೆಸ್ಟ್, ಝೆಡ್ ಟೆಸ್ಟ್ ಇದ್ರ ಬಗ್ಗೆ ನೀವು ಬರೀಬಹುದು. ಸೊ ದೀಸ್ ಆರ್ ದ ಜನರಲ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂಡ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಸೊ ಈ ಕಾನ್ಸೆಪ್ಟ್ಸ್ ನ ಆ ಒಂದು ಇದರಲ್ಲಿ ಬಿಟ್ಟಿದ್ದೆ. ಜನರಲಿ ಯು ನೀಡ್ ಟು glance the concepts once. Okay, so thanks for watching.